ಡಿರೈವೇಟಿವ್ ಅಂತ ಹೇಳಿದ್ರೆ ಏನು, ಅದ್ರ ಬೇಸಿಕ್ ಐಡಿಯಾ ಏನು, ಅದನ್ನೇ ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಇರೋದು. ಡಿರೈವೇಟಿವ್ ಇಸ್ ಅ ವೇ ಆಫ್ ಫೈಂಡಿಂಗ್ ದ ಸ್ಲೋಪ್ ಆಫ್ ಅ ಫಂಕ್ಷನ್ ಅಟ್ ಅ ಪರ್ಟಿಕ್ಯುಲರ್ ಇನ್ಸ್ಟೆನ್ಸ್ ಆಫ್ ಟೈಮ್, ದಟ್ ಈಸ್ ಫೈಂಡಿಂಗ್ ದ ಟ್ಯಾಂಜೆಂಟ್ ಅಟ್ ಅ ಪಾಯಿಂಟ್ ಅಂತ ಹೇಳ್ತು ಅಂದರೆ, ಇದು ನೋಡಿ, ಇದು ನಮ್ಮ ಫಂಕ್ಷನ್. ಇದಕ್ಕೆ ನಾವು ಡಿರೈವೇಟಿವ್ ಕಂಡುಹಿಡಿಯೋದು ಅಂತ ಹೇಳಿದ್ರೆ ದ ಎಂಡ್ ರಿಸಲ್ಟ್ ವಿಲ್ ಲುಕ್ ಲೈಕ್ ದಿಸ್. ಈ ಕೆಂಪು ಲೈನ್ ಇದೆಯಲ್ಲ, ಇಟ್ ಇಸ್ ಶೋಯಿಂಗ್ ದ ಡಿರೈವೇಟಿವ್ ಆಫ್ ದ ಫಂಕ್ಷನ್ ಫ್ರಮ್ 2 to -2 to 2. ಸರಿನಾ ಅಂತ ಹೇಳಿದ್ರೆ ಮೊದಲು ನಾವು ಸ್ಲೋಪ್ ಬಗ್ಗೆ ತಿಳ್ಕೊಬೇಕು. ಸ್ಲೋಪ್ ಅಂತ ಹೇಳಿದ್ರೆ ಏನೋ ನೆನಪು ಇದೆಯಾ? ಸ್ಲೋಪ್ ಅಂತ ಹೇಳಿದ್ರೆ, ಸ್ಲೋಪ್ ಆಫ್ ಲೈನ್ ಅಂತ ಹೇಳಿದ್ರೆ ರೈಸ್ ಬೈ ರನ್ ಅಂತ ಹೇಳಿ, ಎಷ್ಟು ಎತ್ತರ ಬೆಳೆದಿದೆ, ಎಷ್ಟು ಅಡ್ಡ ಬೆಳೆದಿದೆ ಅಂತ ಹೇಳಿ ಒಂದು ಲೆಕ್ಕ. ಸರಿನಾ? ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸ್ ಅಂತ ಹೇಳಿ ನಿಮ್ಮ ಒಂದು ರೀತಿಯಲ್ಲಿ ಮ್ಯಾಥಮೆಟಿಕಲ್ ಫಾರ್ಮುಲಾ. ಫ್ರೇಸಲ್ಲಿ ಬರೀಬೇಕು ಅಂತ ಹೇಳಿದ್ರೆ ದಿಸ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್. ಆಯಿತಾ? ಗ್ರಾಫಿಕಲಿ ಹೇಗಪ್ಪ ಇರುತ್ತೆ ಇದು ಅಂತ ಹೇಳಿದ್ರೆ, ಒಂದು ಪಾಯಿಂಟ್ ತಗೊಳ್ಳಿ, ಸೇವ್ ಇದೊಂದು 4 ಇದೆ ಅಂತ ತಿಳ್ಕೊಳ್ಳಿ, ಮತ್ತಿದು 3 ಅಂತ ತಿಳ್ಕೊಳ್ಳಿ. ಆಯಿತಾ? ಕರೆಸ್ಪಾಂಡಿಂಗ್ ಎಕ್ಸ್ ಕಾಂಪೊನೆಂಟ್. ಇದೊಂದು 8 ಅಂತ ತಿಳ್ಕೊಳ್ಳೋಣ, ಇದು 6 ಅಂತ ತಿಳ್ಕೊಳ್ಳೋಣ. ಇವಾಗ ಐತಲ್ಲಿ ರೈಸ್ ಏನೋ ರನ್ ಏನೋ ಎಷ್ಟು ಎತ್ತರ ಬೆಳೆದಿದೆ, ಇದು ಎತ್ತರ ಬೆಳೆಯೋದು ಅಂತೇನಿಲ್ಲ, ಕೆಳಗನೂ ಹೋಗ್ಬೋದು, ಬಟ್ ಇಲ್ಲಿ ಎತ್ತರ ಬೆಳೀತಾ ಇದೆ. ಸೊ ಇಲ್ಲಿ 3 ಆಗಿದೆ, 3ಕ್ಕೆ ಹೋಗಿದೆ ಅಲ್ವಾ, ವ್ಯತ್ಯಾಸ ಬಂದು 3. ಅಡ್ಡಡೆ ಎಷ್ಟು ಹೋಗಿದೆ, ಇದು 8. ಸೊ ಸ್ಲೋಪ್ ಆಫ್ ದಿಸ್ ಲೈನ್ ಅಂತ ಹೇಳ್ತು ಅಂದರೆ 3/8, 3/4, 8 ಅಲ್ಲ 4, ಇದು ವ್ಯತ್ಯಾಸ 4 ಅಲ್ವಾ. ಸೊ ದಿಸ್ ಇಸ್ 3, ಎತ್ತರ ಎಷ್ಟು ಬೆಳೆದಿದೆ 3, ಅಡ್ಡಡೆ ಎಷ್ಟು ಬೆಳೆದಿದೆ ಅಂತ ಹೇಳಿದ್ರೆ 4. ಸೊ 3/4. ಇವಾಗ ಈ ಥರ ಒಂದು ಮೆಥಡಾಲಜಿ ಇದೆ ಅಂತ ಹೇಳಿದ್ರೆ ನಾವು ಡಿರೈವೇಟಿವ್ ಏನು ಕಂಡುಹಿಡಬೇಕು, ಇದನ್ನೇ ಉಪಯೋಗಿಸ್ಬೋದಲ್ಲ. ಆದರೆ ನಾವು ಈ ಥರ ಗ್ರಾಫ್ ನೋಡಿಲ್ಲ. ದಿಸ್ ಇಸ್ ಅ ಲೀನಿಯರ್ ಗ್ರಾಫ್. ಲೀನಿಯರ್ ಗ್ರಾಫ್ ಅಂತ ಹೇಳಿದ್ರೆ ಏನೋ, ಈ ಥರ ಒಂದು ರೀತಿಯಲ್ಲಿ ಕಾನ್ಸ್ಟೆಂಟಾಗಿ ಬೆಳ್ಕೊಂಡು ಹೋಗೋದು. ಇದರಲ್ಲಿ ನೀವು ಯಾವುದೇ 2 ಪಾಯಿಂಟ್ ತೊಗೊಂಡ್ರು ಇದರ ಸ್ಲೋಪು 3/4 ಬರುತ್ತೆ. ಈ 2 ಪಾಯಿಂಟ್ ತೊಗೊಂಡ್ರು ಇಲ್ಲಿರೋ ಲೈನು ಅದ್ರ ಸ್ಲೋಪು 3/4 ಬರುತ್ತೆ. ಆಯಿತಾ? ಅದೇ ನಾವು ಒಂದು ಕರ್ವ್ ಇರೋ ಗ್ರಾಫ್, ಈ ಥರ ಇರೋ ಗ್ರಾಫ್ಗೆ ಪ್ರತಿಯೊಂದು ಪಾಯಿಂಟ್ಗೂ ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಪಾಯಿಂಟ್ಗೂ ಬೇರೆ ಬೇರೆ ಡಿರೈವೇಟಿವ್ ಇರುತ್ತೆ, ಅಂದರೆ ಬೇರೆ ಬೇರೆ ಸ್ಲೋಪ್ ಇರುತ್ತೆ. ಮತ್ತೊಂದು ರೀತಿಯಲ್ಲಿ ನೋಡ್ತೀನಿ ನೋಡಿ, ಇದು ನಮ್ಮ ಸೈನ್ ಫಂಕ್ಷನ್. ಈ ಕೊನೆಯಿಂದ ನಾನು ಮತ್ತೊಂದು ಕೊನೆಯವರೆಗೂ ಹೋಯಿತು ಅಂತ ಹೇಳಿದ್ರೆ ಇಲ್ಲಿ ಏನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪ್ರತಿಯೊಂದು ಪಾಯಿಂಟಲ್ಲೂ ಬೇರೆ ಬೇರೆ ಸ್ಲೋಪ್ ವ್ಯಾಲ್ಯೂ ನೋಡ್ತಾ ಇದ್ದೀವಿ. ಸೊ ಆಲ್ ದಿಸ್ ಆರ್ ಡಿಫ್ರೆಂಟ್ ಸ್ಲೋಪ್ಸ್. ಸರಿನಾ? ಸೊ ಈ ಥರ ಇರಬೇಕಾದ್ರೆ ನಾವು ಡಿರೈವೇಟಿವ್ ಕಂಡುಹಿಡಿದು ಮುಂದುವರಿಬೇಕಾಗುತ್ತೆ. ಸೊ ಒಂದು ರೀತಿಯಲ್ಲಿ ಇದು ದಿಸ್ ಲೈನ್ ರೆಪ್ರೆಸೆಂಟ್ಸ್ ದ ಡಿರೈವೇಟಿವ್ ಆಫ್ ಆಲ್ ಆಫ್ ದಿಸ್ ಫಂಕ್ಷನ್ ಅಟ್ ರೆಸ್ಪೆಕ್ಟಿವ್ ಪಾಯಿಂಟ್ಸ್ ಅಂತ ಹೇಳ್ಬೋದು. ಸೊ ಇದನ್ನು ಹೇಗೆ ಮಾಡ್ತೀವಿ, ಇದರ ಉಪಯೋಗ ಏನು, ಅದು ಹೋಗ್ತಾ ಕಲಿತೀರಾ. ಇನ್ನು ಇಂಟ್ರಡಕ್ಷನ್ನು, ಸೊ ತಕ್ಷಣಕ್ಕೆ ಇದೆಲ್ಲ ಕಾಪಿ ಮಾಡ್ಕೊಳ್ಳಿ.